ಕರಾವಳಿಯಲ್ಲಿ ಪುನರ್ವಸು ಮಳೆಯ ಆರ್ಭಟ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಮಳೆ ಕಡಿಮೆ ಆದ್ರೂ ಕೂಡ ಸುಂಟರ ಗಾಳಿಯ ಅವಾಂತರಕ್ಕೆ ಅಥವಾ ಆ ಸುಳಿ ಗಾಳಿಗೆ ಕರಾವಳಿಯ ಹಲವಾರು ಕಡೆಗಳಲ್ಲಿ ಆತಂಕದ ವಾತಾವರಣ ಜೊತೆಗೆ ಭಯದ ವಾತಾವರಣ ನಿರ್ಮಾಣ ಆಗಿದೆ. ನಾನಿರುವಂತಹ ಜಾಗ ಬ್ರಹ್ಮಾವರ ತಾಲೂಕಿನ ಚೇರ್ಕಾಡಿ ಗ್ರಾಮದಲ್ಲಿ ಇವತ್ತು ಬೆಳಿಗ್ಗೆ 6 ಗಂಟೆ ಸುಮಾರಿಗೆ ಬೀಸಿದಂತ ಸುಳಿ ಗಾಳಿ ಮನೆಯ ಮೇಲ್ಚಾವಣಿ ಮಾಡಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಕಿತ್ತು ಹೋಗಿರುವಂತ ಸೀಟ್ಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಮೇಲ್ಗಡೆ ಸಂಪೂರ್ಣವಾಗಿ ಎಲ್ಲವೂ ಕೂಡ ಒಡೆದು ಹೋಗಿದೆ. ಸೀಟಿನ ಮನೆ ಇದು. 2 ವರ್ಷದಿಂದ ಇಲ್ಲಿ ನಿವಾಸ ಇದ್ರು. 3 ಜನ ಇದ್ರು, ಗಂಡ ಹೆಂಡತಿ ಮತ್ತೆ ಮಗು. ಬೆಳಗಿನ ಜಾವ 6 ಗಂಟೆ ಸುಮಾರಿಗೆ ಮನೆಯಲ್ಲಿ ಅವರೆಲ್ಲರೂ ಕೂಡ ಬೆಚ್ಚಗೆ ಮಲಗಿದ್ರು. ಆಗ ಬೀಸಿದಂತಹ ಆ ಸುಳಿ ಗಾಳಿ ಮನೆಯ ಮೇಲ್ಚಾವಣಿಯನ್ನೇ ಎತ್ತಿಸಿ ಹಾರಿಸಿ ಬಿಟ್ಟಿದೆ. ನೋಡಿ, ಈ ಮನೆಯಲ್ಲಿ ಹಿಂಗಾಗಿದೆ ಪರಿಸ್ಥಿತಿ ಅನ್ನೋದನ್ನ ಗಮನಿಸ್ತಾ ಇದ್ದೀನಿ. ಇದು ಸಾಮಾನ್ಯವಾಗಿ ಇಟ್ಟಂತ ಸೀಟ್ ಅಲ್ಲ. ಇದು ಈ ಸೀಟ್ಗೆ ಕ್ಲ್ಯಾಂಪ್ ಹಾಕಿ ಸಿಮೆಂಟಿನ ಆ ಒಂದು ಪ್ಯಾಚ್ ಮಾಡಿದ್ದಾರೆ. ಆದ್ರೂ ಕೂಡ ಹೋಗಿದೆ ಅಂತ ಹೇಳಿದ್ರೆ ಅದೆಷ್ಟು ತೀವ್ರವಾಗಿ ಸುಂಟರ ಗಾಳಿ ಇತ್ತು ಅನ್ನೋದನ್ನ ಗಮನಿಸಬೇಕು. ಮೊನ್ನೆ ಅಷ್ಟೇ ಅಮಾಸಬೈಲ್ನಲ್ಲೂ ಕೂಡ ಇದೇ ರೀತಿಯಾಗಿ ಸುಂಟರ ಗಾಳಿ ಬೀಸಿ ಅಲ್ಲಿದ್ದಂತ ಮನೆಗಳು ಮತ್ತೆ ತೋಟಕ್ಕೆಲ್ಲ ಹಾನಿಯಾಗಿತ್ತು. ಈ ರೀತಿಯ ಸೀಲಿಂಗ್ ಹಾಕಿದ್ರು ಕೂಡ, ಕಬ್ಬಿಣದ ಲಾಕ್ ಮಾಡಿದ್ರು ಕೂಡ ಇದನ್ನ ಹಾರಿಸಿ ಹೋಗಿದೆ ಅಂತ ಹೇಳಿದ್ರೆ ಅದೆಷ್ಟು ತೀವ್ರವಾಗಿತ್ತು ಸುಂಟರ ಗಾಳಿ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಇದೇ ಕಾಟ್ನಲ್ಲಿ ಅವರೆಲ್ಲರೂ ಕೂಡ 3 ಜನ ಮಲಗಿದ್ರು. ಆಗ ಅವರ ಮೈ ಮೇಲೆ ಬಿದ್ದಿದೆ. ತಕ್ಷಣಕ್ಕೆ ಹೊರಗಡೆ ಓಡೋಗಿದ್ದಾರೆ. ಹೊರಗಡೆ ಹೋಗಿ ಜೀವವನ್ನು ಉಳಿಸ್ಕೊಂಡಿದ್ದಾರೆ. ಈ ರೀತಿ ಅವಾಂತರಗಳಾದಾಗ ಜಿಲ್ಲಾಡಳಿತ ಮತ್ತೆ ಸ್ಥಳೀಯ ಆಡಳಿತ ಸ್ಥಳಕ್ಕೆ ಬರುತ್ತೆ, ಪರಿಶೀಲನೆ ಮಾಡಿದ್ದಾರೆ. ಪರಿಶೀಲನೆ ಮಾಡಿ ಬೆಳಿಗ್ಗೆ 6 ಗಂಟೆಗೆ ಬಂದು ಅವ್ರಿಗೆ ಏನೇನು ಪರಿಹಾರ ಅದೆಲ್ಲವನ್ನು ಕೂಡ ಮಾಹಿತಿನ ಪಡ್ಕೊಂಡಿದ್ದಾರೆ. ಈಗ ಈ ಮನೆಯ ಮಾಲಕರು ಮತ್ತೆ ಈ ಮನೇಲಿ ಯಾರ್ಯಾರಿದ್ರು ಆ ಕುಟುಂಬ ನನ್ನ ಜೊತೆಲಿದೆ. ಅವ್ರನ್ನ ಮಾತಾಡಿಸೋ ಪ್ರಯತ್ನ ಮಾಡ್ತೀನಿ, ಏನಾಗಿದೆ ಏನು ಎತ್ತ ಅಂತೇಳಿ. ಎಷ್ಟು ಗಂಟೆಗೆ ಸುಮಾರಿಗೆ ಆಯ್ತು ಸರ್ ಇದು? 6 ಗಂಟೆಗೆ ಆಗಿದೆ ಸರ್. ತಾವೇನ್ ಮಾಡ್ತೀವಿ, ಮಲಗಿದ್ರಾ? ಮಲ್ಕೊಂಡಿದ್ವಿ 3 ಜನ. ಏನಾಯ್ತು ಆ ಟೈಮ್ಗೆ? ಜೋರಾಗಿ ಗಾಳಿ ಬೀಸ್ತು. ನಾವು ನಿದ್ದೆ ಬಂದಿದ್ದು ಜೋರು. ಒಂದು ಕಲ್ಲು ಪೀಸ್ ಬಂದು ತಲೆ ಹತ್ರ ಬಿತ್ತು. ಅವಾಗ ಎದ್ದು ನೋಡ್ತೀನಿ, ಮನೇಲಿ ಸೀಟೇ ಇರಲಿಲ್ಲ. ಪೂರ ಎಲ್ಲ ಬಂದು ಎದುರುಗಡೆ ಬಿದ್ದುಬಿಡ್ತು. ನಮ್ಮ ಮೈ ಮೇಲೆಲ್ಲ ಸೀಟೆಲ್ಲ ಮೈ ಮೇಲೆ ಬಿತ್ತು. ಪೀಸ್ ಎಲ್ಲ ಬಿತ್ತು ಮೈ ಮೇಲೆ. ಅವಾಗ ನೀವು ಹೊರಗಡೆ ಓಡ್ ಬಂದ್ರಿ. ಈಗ ಏನ್ ಮಾಡಿದಿರಿ? ಎಲ್ಲಿ ಉಳ್ಕೊಂಡಿದ್ದೀರಿ? ಈಗ ನಾವು ಅಲ್ಲಿ ನಮ್ಮ ಮತ್ತೊಂದು ನೆರಮನೆಯಲ್ಲಿ ಪಕ್ಕದ ಮನೆಯಲ್ಲಿ ಇದ್ವಿ. ಉಳ್ಕೊಂಡಿದ್ದೀರಿ. ತಾವು ಇದ್ರಲ್ಲ ಮೇಡಮ್? ಹೌದೌದು, ನಾನಿದ್ದೆ ಮನ್ಕೊಂಡಿದ್ದೆ. ಶಬ್ದ ಆದ್ಕೊಂಡು ಎದ್ಕೊಂಡು ಓಡಿ ಬಂತು ನಾವು. ಮಗು ಕೂಡ ಇತ್ತ? ಮಗು ಕೂಡ ಇತ್ತು. ಅಷ್ಟು ಬಂದಿದ್ರು? ಬಿದ್ದಾಯ ಆಯ್ತು. ಯಾರು ಬಂದ್ರು? ಸ್ಥಳೀಯ ಆಡಳಿತ ಯಾರು ಬಂದಿದ್ದಾರೆ? ಏನ್ ಹೇಳಿದ್ದಾರೆ ತಮ್ಗೆ? ನಮ್ಮ ಹೆಬ್ಬಾರ್ ಬಂದಿದ್ರು, ಕಮಲಾಕ್ಷ ಹೆಬ್ಬಾರ್ ಅವರು. ಮತ್ತೆ ಹರೀಶ್ ಶೆಟ್ಟರ್ ಅವರು ಬಂದು ಪರಿಹಾರ ಕೊಡಿಸ್ತೀನಿ ನಿಮ್ಗೆ ಅಂತ ಹೇಳಿ ಹೋಗಿದ್ರು. PDO ಅವರೆಲ್ಲ ಬಂದು ಹೋಗಿದ್ದಾರೆ ಪಂಚಾಯತ್. ಇದ್ರದ್ದೊಂದು ಮ್ಯಾಪ್ ಎಷ್ಟು ಖರ್ಚಾಗುತ್ತೆ ಏನು ಎತ್ತ ಏನಾದ್ರು ಕೇಳಿದ್ರೆ ಅವ್ರದ್ದು ಹೇಳಿದ್ದು ಅಥವಾ ಪರಿಹಾರ ಸಡನ್ ಆಗಿ ಏನಾದ್ರು ತಮಗೆ ಸ್ಪಂದಿಸಿದಾರ? ಅದೇನು ಹೇಳಲಿಲ್ಲ. ಮತ್ತೆ ಮಾತಾಡ್ತೀನಿ ಎಷ್ಟಾಗುತ್ತೆ ಅಂತೇಳಿ ಹೇಳಿ ಆಮೇಲೆಲ್ಲ ಪರಿಹಾರ ಕೊಡಿಸ್ತೀನಿ ಅಂತ ಹೇಳಿ ಹೋದ್ರು. ತಾವೇನ್ ಕೆಲಸ ಮಾಡ್ತೀರಿ? ನಾವು ಕೂಲಿ ಕೆಲಸ ಮಾಡ್ಕೊಂಡಿದ್ದೀವಿ. ಮಗುನ್ ಓದಿಸ್ತಾ ಇದ್ದೀರಿ? ಹೌದು ಸರ್. ಸಾಲ ಮಾಡಿ ಮನೆ ಕಟ್ಟಿದ್ದೀರಿ? ಕಟ್ಟಿದ್ದೀನಿ ಸರ್. ಸಾಲ ತೀರ್ಸೋದ ಈಗ ಮನೆ ರಿಪೇರಿ ಮಾಡೋದು ಅನ್ನೋ ರೀತಿ ಆಗಿದೆ ಸರ್. ಏನ್ ಹೇಳ್ತೀರಿ? ಸರ್ಕಾರಕ್ಕೆ ಏನ್ ಹೇಳ್ತೀರಿ ಮತ್ತೆ ಜಿಲ್ಲಾಡಳಿತಕ್ಕೆ ಏನ್ ಹೇಳ್ತೀರಿ? ನಮ್ಮ ಸರ್ಕಾರದಿಂದ ಏನಾದರೂ ಒಂದು ಪರಿಹಾರ ಸಿಗುತ್ತಾ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ಅದೊಂದು ಸಿಕ್ಕಿದ್ರೆ ನನಗೆ ಸ್ವಲ್ಪ ಒಳ್ಳೆ ಆಗ್ತದೆ. ತುಂಬ ಸಾಲ ಮಾಡ್ಕೊಂಡಿದ್ದೀನಿ ನಾನು, ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ ಸರ್ಕಾರ. ಸಾಲ ಮಾಡಿ ಮನೆ ಕಟ್ಟಿದ್ದೀರಿ? ಸರ್. ಪರಿಹಾರಕ್ಕೆ ಈಗ ನೆರವಿನಲ್ಲಿದ್ದೀರಿ, ಸರ್ಕಾರ ನೆರವಾಗುತ್ತಂತ ಕಾಯ್ತಾ ಇದ್ದೀವಿ. ನೋಡಿ, ಇದು ಇಲ್ಲಿನ ಈ ಕುಟುಂಬದ ಪರಿಸ್ಥಿತಿ, ಇದು ನೈಜ ಚಿತ್ರಣ ಹಿಂಗಿದೆ. ಈ ಮಳೆ ತಂದಿರುವಂತ ಅವಾಂತರ, ಸುಂಟರ ಗಾಳಿ ತಂದಿರುವಂತ ಅವಾಂತರಕ್ಕೆ ಜನಜೀವನ ಅಸ್ತವ್ಯಸ್ತ ಆಗಿದೆ. ತುಂಡಾಗಿ ಬಿದ್ದಿರುವಂತ ಸೀಟನ್ನ ಗಮನಿಸ್ತಾ ಇದ್ದೀರಿ. ಆ ಮೂಲಕ ಜಿಲ್ಲಾಡಳಿತ ಮತ್ತೆ ಸ್ಥಳೀಯ ಆಡಳಿತ ಇವರ ಕೈ ಹಿಡಿಬೇಕಾಗಿದೆ. ಅವ್ರು ಕೇಳ್ತಾ ಇರೋದು ಒಂದೇ, ಸಾಲ ಮಾಡಿ ಮನೆ ಕಟ್ಟಿದ್ದೀವಿ, ಪ್ರಕೃತಿ ವಿಕೋಪಕ್ಕೆ ಅಥವಾ ಸುಳಿ ಗಾಳಿಗೆ ನಮಗೆ ಆಸರೆಯಾಗಿದ್ದಂತ ಮನೆ ಇವತ್ತು ಕಿತ್ತು ಹೋಗಿದೆ. ನಮ್ಮಲ್ಲಿ ಕೈಯಲ್ಲಿ ಏನಿಲ್ಲ. ಈಗ ಏನ್ ಮಾಡೋದಕ್ಕೂ ನಮ್ಮ ಹತ್ರ ಸಾಧ್ಯ ಇಲ್ಲ. ಸಾಲ ಮಾಡಿದೀವಿ, ಆ ಸಾಲ ಕಟ್ಟೋದಾ, ಮನೆ ರಿಪೇರಿ ಮಾಡೋದಾ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಸಂಪೂರ್ಣ ಮನೆ ಹಾಳಾಗಿರೋದ್ರಿಂದಾಗಿ ಈ ಕುಟುಂಬಕ್ಕೆ ಸರ್ಕಾರ ಕೈ ಹಿಡಿಬೇಕು ಮತ್ತೆ ಸೂಕ್ತವಾದ ಪರಿಹಾರ ಕೊಡಬೇಕು ಅನ್ನೋದು ಕೂಡ ನಮ್ಮ ಒತ್ತಾಯ ಆಗಿದೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ರಾಘವಣ್ಣ ಕೂಲಿ ಕೆಲಸ ಮಾಡಬೇಕು. ಎಷ್ಟು ಸಮಯ ಆಯ್ತು ನಿಮ್ದು ಇಲ್ಲಿ ನಿವಾಸ? 2 ವರ್ಷ ಆಯ್ತಾ? ಫಸ್ಟ್ ಅಲ್ಲ ಈ ಥರ ಆಗಿದ್ದು? ಫಸ್ಟ್ ಅಲ್ಲ. ಬಂದಿದ್ದಾರೆ? ಯಾರು ಬಂದಿದ್ರಾ? ಏನಂದ್ರೆ
ರಾಜಕೀಯದಲ್ಲಿ 1+1 ಯಾವಾಗ್ಲೂ ಎರಡೇ ಅಲ್ಲ. ರಾಜಕಾರಣಿಗಳ ಮಾತಿಗೆ ಅವ್ರು ಅಂದಷ್ಟೇ ಅರ್ಥ ಇರೋದೂ ಇಲ್ಲ. ವಿವಾದ, ವಿಮರ್ಶೆ, ವಿಶ್ಲೇಷಣೆ ಇಲ್ಲದೆ ರಾಜಕೀಯ ಕಂಪ್ಲೀಟ್ ಆಗಲ್ಲ. ದಿನದ ಸೆನ್ಸೇಷನಲ್ ರಾಜಕೀಯ ಸುದ್ದಿಯ ಕಂಪ್ಲೀಟ್ ರೌಂಡ್ ಅಪ್ ನಿಮಗಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಸಂಜೆ 3:57ಕ್ಕೆ ಪಕ್ಕಾ ಪಾಲಿಟಿಕ್ಸ್.